ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ನಾವು ಓಡಿಸ್ತಾ ಇದ್ದೀರಿ 2015 ಮಾಡಲ್ ಅವೆಂಜರು. ನಾವು ಯಾರು ಗೊತ್ತಾ? ಚಾರಿ ವ್ಲಾಗ್ಸ್. ಹಾಂ, ಕ್ರೂಸಲ್ಲಿ 220cc ಬರುತ್ತೆ. ಹಾಂ. ಸೊ ಇದು ಬಂದು 15 ಮಾಡಲು. ಈ ಮಾಡಲ್ಲು ಆಲ್ಮೋಸ್ಟು 18ಗೆ 19ಗೆಲ್ಲ ಸ್ಟಾಪ್ ಆಯಿತು. ಹಾಂ, ಈ ಮಾಡಲ್ಲು ಆಮೇಲೆ ಬಂದಿದ್ದ ಮಾಡಲೆಲ್ಲ ಅಷ್ಟು ಫೀಲ್ ಇಲ್ಲ. ಬಜಾಜ್ ಡಿಸ್ಕವರ್ ಬಂದಂಗೆ ಬರ್ತಾ ಇತ್ತು, ಹಂಗಾಗಿ ಯಾರಿಗೂ ಅಷ್ಟು ಫೀಲ್ ಆಗಲಿಲ್ಲ, ಕ್ಲಿಕ್ ಆಗಲಿಲ್ಲ, ಹಂಗಾಗಿ ಅದು ಸ್ಟಾಪ್ ಮಾಡಿಬಿಟ್ಟಿಲ್ಲ. ಹಾಂ. ಸೊ ಇವಾಗ ಇರೋದ್ರಲ್ಲಿ ಅವೆಂಜರ್ ಅಂತಂದರೆ ಒಳ್ಳೆ ರೋಡ್ ಗ್ರಿಪ್ಪು ಮತ್ತು ಥರ ಅಡ್ವೆಂಚರ್ ವೆಹಿಕಲ್ ಅಂತಂದರೆ ಅವೆಂಜರಲ್ಲಿ ಇದೆ. ಕ್ರೂಸು 220cc. ಲಾಂಗ್ ಎಲ್ಲೇ ಹೋಗಬೇಕು ಅಂತಂದರೆ ಅಡ್ವೆಂಚರ್ ಎಲ್ಲೇ ಮಾಡಬೇಕು, ಇನ್ಸ್ಟ್ರಕ್ಷನ್ ಆಫ್ ರೋಡು ಎಲ್ಲೇ ಹೋಗ್ಬೇಕಂದ್ರೆ ಒಳ್ಳೆ ಗಾಡಿ ಇದು. ಆಫ್ ರೋಡ್ಸ್ ಎಲ್ಲ ಒಂದು 35ರಿಂದ 40 ಒಳಗಡೆ ಕೊಟ್ಟರೆ, ಹೈವೇಗಳೆಲ್ಲ 40+ ಕೊಡುತ್ತಿದೆ ಮೈಲೇಜ್. ಹಾಂ, ಟಾಪ್ ಸ್ಪೀಡು 160 ಇಟ್ಟರು ಕೂಡ ಗಾಡಿ ಒಂದು ಚೂರು ವೈಬ್ರೇಷನ್ ಆಗಲಿ ವೈಬ್ಲಿಂಗ್ ಆಗಲಿ ಏನೂ ಬರೋಲ್ಲ. ರೋಡ್ ಗ್ರಿಪ್ ಚೆನ್ನಾಗಿದೆ, ಲಾಂಗ್ ಸ್ಟ್ರೆಚ್ಚು ಚೆನ್ನಾಗಿ ಹೊಡೆಯುತ್ತೆ ಗಾಡಿ. ಇರೋದ್ರಲ್ಲಿ ರಿಲಯಬಿಲಿಟಿ ಚೆನ್ನಾಗಿದೆ. ಇದು ನೀವು ತೊಗೊಂಡು ಎಷ್ಟು ವರ್ಷ ಆಯಿತು? ನಾನು ತಗೊಂಡು 18 ಅಂತಂದರೆ ಆಲ್ಮೋಸ್ಟ್ ಒಂದು 9 ಇಯರ್ಸ್ ಆಯಿತು. ಮೇಂಟೆನೆನ್ಸ್ ಎಲ್ಲ ಮಾಮೂಲಿ. ನಮಗೆ ಚೀಪಾಗಿ ಆಯಿಲ್ ಚೇಂಜ್ ಕರೆಕ್ಟಾಗಿ ಇನ್ ಟೈಮ್ಗೆ ಆಯಿಲ್ ಚೇಂಜ್ ಮಾಡ್ಕೊಂಬಂದರೆ ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಗಾಡಿಯಲ್ಲಿಲ್ಲ. ನಾನು ತೊಗೊಂಡಾಗಿಂದ ಆಯಿಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಟೈರ್ಸ್ ಒಂದು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಓಡಿದೆಯಲ್ವಾ, ಆಲ್ಮೋಸ್ಟ್ ಒಂದು 30,000 ಓಡಿದೆ. ಆಫ್ ರೋಡ್ಸ್ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ಟೈರು ಚೆನ್ನಾಗಿ ಗ್ರಿಪ್ ಇಟ್ಕೋಬೇಕು ಯಾವಾಗಲೂ ಅಷ್ಟೇ. ಹೈವೇಲೆಲ್ಲ ಓಡಿಸೋದಕ್ಕೆ ಮಸ್ತ್. ಹಾಂ, ಹೈವೇ ರೋಡ್ ಮಾತ್ರ ಲಾಂಗ್ ಚೆನ್ನಾಗಿರುತ್ತೆ. ಒಳ್ಳೆ ಸಪೋರ್ಟಿವ್ ವೆಹಿಕಲ್ ಇದು. ಹೈವೇಗೆ ಟೈಮ್ ಪಿಕಪ್ ಆಗಲಿ, ಆನ್ ರೋಡ್ ಗ್ರಿಪ್ ಆಗಲಿ ಒಳ್ಳೆ ಗಾಡಿ ಇದು. ಲಾಂಗ್ ಎಲ್ಲೇ ಹೋಗ್ಬೇಕು ಅಂತಂದ್ರೂ ಕೂಡ ನಾನು ಇದೇ ಗಾಡಿನೇ. ಹಾಂ, ಇವಾಗೂ ನೆಲಮಂಗಲ ಕರೆಕ್ಟಾಗಿ ನನಗೆ 1 ಅವರ್ ಟೈಮ್ ಪಿಕಪ್ಪಲ್ಲಿ ಹೊಡಿತೀನಿ. ಹಾಂ, ಕರೆಕ್ಟಾಗಿ 1 ಅವರಲ್ಲಿ ಹೊಡಿತೀನಿ. ಬಟ್ ಸೀಟ್ ಎಲ್ಲ ತುಂಬ ಕಂಫರ್ಟ್ ಆಗಿರುತ್ತಲ್ಲ? ಸೀಟು ಒಳ್ಳೆ ಕಂಫರ್ಟ್ ಇರುತ್ತೆ. ಯಾಕಂದರೆ ಹೈಟು ತುಂಬ ನಮಗೆ ಎಂಥವ್ರು ಕೂಡ ಹೈಟಲ್ಲಿರೋರು ಫುಲ್ಲಕ್ಕಿರೋ ಯಾರು ಬೇಕಾದ್ರೂ ಓಡಿಸ್ಬೋದು ಗಾಡಿ, ಡೌನ್ ಇರೋದ್ರಿಂದ. ಮತ್ತು ಲೆಗ್ ರೂಮ್ ಅಷ್ಟೇ ಇರುತ್ತೆ. ಆರಾಮಾಗಿ ನಾವು ಡ್ರೈವ್ ಮಾಡೋದಕ್ಕೆ ಸ್ಟ್ರೈನ್ ಅನ್ಸಲ್ಲ, ಎಷ್ಟು ದೂರ ಬೇಕಾದರೂ ಗಾಡಿ ಹೊಡಿಬೋದು. ಹಂಗಾಗಿನೇ ಅಲ್ವಾ ಈ ಗಾಡಿಗಳು ನಮ್ಮ ಕರ್ನಾಟಕದಿಂದ ಸುಮಾರು ಜನ ಅವೆಂಜರ್ಸ್ ಒಂದು ಗ್ರೂಪೇ ಇದೆ. ಹಿಮಾಲಯ ಎಲ್ಲ ಹೊಡಿತಾ ಇರ್ತಾರೆ, ಕಾಶ್ಮೀರು ಈ ಕಡೆ ಎಲ್ಲ ಆಫ್ ರೋಡ್ಸ್ ಎಲ್ಲ ಡ್ರೈವ್ ಮಾಡ್ತಾ ಇರ್ತಾರೆ. ಹಿಂದೆ ಕುತ್ಕೊಳೋದಕ್ಕೆ ಮಾತ್ರ ಒಳ್ಳೆ ಕಂಫರ್ಟ್ ಇದೆ ಗಾಯ್ಸ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲಲ್ಲಿದೆ ಕಂಫರ್ಟ್ ಮಾತ್ರ. ಅದು ಹಿಂದೆ ರೆಸ್ಟ್ ಇದು ಸೀಟ್ ಥರ ಇದೆಯಲ್ಲ ಚಿಕ್ಕದು, ಅದು ಇರೋದಕ್ಕೆ ಇನ್ನೂ ಸ್ವಲ್ಪ ಮಸ್ತು. ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಅದು ಇವರೇನು ಕಂಜೂಸ್ತನ ಮಾಡಿಲ್ಲ, ಚಿಕ್ಕದಾಗಿ ಕೊಟ್ಟು ಎಲ್ಲ. ಸೊ ಇದು ಬಂದು ಸೆಕೆಂಡ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಮೊನ್ನೆ ವೀಡಿಯೋ ಮಾಡಿ ಅದು ಸ್ವಲ್ಪ ಗ್ಲಿಚಸ್ಸಿಂದ ಎಲ್ಲ ಹೋಗ್ಬಿಡ್ತು. ಸೊ ಅವ್ರು ಮತ್ತೆ ವೀಡಿಯೋ ಕೊಟ್ಟಿದ್ದಾರೆ ಕೇಳಿದ ತಕ್ಷಣ. 100 ಹಾಂ, ನಾವು ಕಳ್ರ ಥರ ಕಾಣಿಸ್ತೀರ, ನಾವು ಮೋಸ ಮಾಡೋಗೋಕ್ಕೆ. ನೋಡ್ರಿ ಯಾವ ರೇಂಜಿಗಿದೆ ಪಿಕಪ್ಪು. ನೀವು ಓಡಿಸಿದ್ರೆ ಆ ಫೀಲ್ ಗೊತ್ತಾಗುತ್ತೆ ನಿಮಗೆ. ಅವೆಂಜರ್ ಅಂದರೆ ತುಂಬ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಬಿಡಿ. ಇವಾಗ ಅವೆಂಜರ್ ಮುಸ್ಲಿಮ್ಸ್ ಅವರಲ್ಲೂ ಅಷ್ಟೇ ತುಂಬ ಜನ ಇಟ್ಕೊಂಡಿರ್ತಾರೆ, ಮೇಂಟೈನ್ ಮಾಡ್ತಾ ಇರ್ತಾರೆ ಗಾಡಿಗಳನ್ನೆಲ್ಲ. ಇವಾಗೂ ನಿಮ್ಗೆ ಅಲ್ಗೂ ಇದನ್ನು ನೋಡೋದು ಸಿಗೋದೆಲ್ಲ ತುಂಬ ಕಡಿಮೆ. ಯಾಕಂದರೆ 2018ಗೋ 19ಗೋ ಸ್ಟಾಪ್ ಮಾಡಿಬಿಟ್ರಿ ಈ ಮಾಡಲು. ಅದಾದಮೇಲೆ ತುಂಬ ಮಾಡಲ್ಗಳು ಬಿಟ್ಟಿದ್ದಾರೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಇವಾಗ ಮೀಟ್ರಲ್ಲಿ ಈ ಥರ ಟೋಪಿ ಎಲ್ಲ ಕೊಟ್ಟಿದ್ದಾರೆ. ಇದ್ರದ್ದು ವೈಸರೂ ಅಷ್ಟೇ ಫುಲ್ಲು ಮಸ್ತು. ಈಗ ಚಿಕ್ಕ ಮಕ್ಳು ಯಾರನ್ನಾದ್ರೂ ಇಲ್ಲಿ ಮುಂದೆ ಕುಂಡ್ರಿಸ್ಕೊಂಡು ಹೋಗೋದಕ್ಕಾಗಿರ್ಬೋದು ಎಲ್ಲ, ಅವ್ರಿಗೆ ಗಾಳಿ ಸಡನ್ನಾಗೆಲ್ಲ ಹೊಡಿಯೋದಿಲ್ಲ. ಈಗ ಬೇರೆ ಗಾಡಿಗಳಲ್ಲಿ ಎಲ್ಲ ಗಾಳಿ ಹೆಂಗೆ ಫುಲ್ ಸ್ಟ್ರೈಟ್ ಹೊಡಿತಾ ಇರುತ್ತೆ ಆ ಥರ. ಇದು ಇನ್ನೊಂದೇನೆಂದರೆ ವೈಸರ್ ತೆಗೆದ್ರೆ ನಾವು ಸ್ವಲ್ಪ ಹೈಟ್ ಇರ್ತೀರಲ್ಲ, 5.3, 5.6, 5.5 ಅಡಿ ಮೇಲೆ ಇರೋರಿಗೆ ಹೆಲ್ಮೆಟ್ ಏನಾದರೂ ಹಾಕ್ಕೊಂಡು ವೈಸರ್ ಏನಾದರೂ ಹಾಕ್ಕೊಂಡಿಲ್ಲ ಅಂದರೆ ಗಾಳಿ ಸ್ಟ್ರೈಟ್ ಕಣ್ಣು ಹೊಡಿಯುತ್ತೆ. ಇನ್ನು ಸ್ವಲ್ಪ ಉದ್ದ ಕೊಟ್ಬಿಡ್ಬೇಕಿತ್ತು, ಮುರಿದೋಗ್ಬಿಡುತ್ತೆ ಇನ್ನು ಸ್ವಲ್ಪ ಉದ್ದ ಕೊಟ್ಟರೆ. ಬಟ್ ಇರೋದ್ರಲ್ಲಿ ಓಕೆ, ಗಾಳಿ ಅಷ್ಟೊಂದು ಬರೋದಿಲ್ಲ, ಅವಾಯ್ಡ್ ಆಗುತ್ತೆ ತುಂಬಾ. ಲಾಂಗ್ ಹೋಗೋದಕ್ಕೆಲ್ಲ ಫುಲ್ ಮಸ್ತ್ ಕಂಫರ್ಟ್ ಅಂದ್ಕೊಳ್ಳಿ. ಯಾಕೆ ಬ್ರೋ ಫುಲ್ಲು ಸ್ಲೋ ಹೋಗ್ತಾ ಇದ್ದೀರಾ ಅಣ್ಣ? ಜೋರಾಗಿ ಬನ್ನಿ ಅಣ್ಣ. ಲಾಂಗ್ ಹೋಗೋದಕ್ಕೆಲ್ಲ ಸಿಕ್ಕಾಪಟ್ಟೆ ಕಂಫರ್ಟ್ ಇರುತ್ತೆ. ಯಾಕಂದರೆ ಲೆಗ್ ರೂಮ್ ಫುಲ್ ಮುಂದೆಗಿರುತ್ತಲ್ಲ. ಇನ್ನು ಸ್ವಲ್ಪ ಮುಂದೆಗೆ ಈ ಥರ ಏನಾದರೂ ಕೊಟ್ಬಿಟ್ರೆ ಈ ಥರ ಕಾರಲ್ಲಿ ಓಡಿಸ್ಬಿಡ್ಬೋದು. ಅಂದರೆ ಅಷ್ಟು ಸ್ಪೇಸ್ ಇರುತ್ತೆ ನಿಮಗೆ ಲಾಂಗ್ಗೆಲ್ಲ. ಇವೆಲ್ಲ ಹೈವೇಸ್ಗೆಲ್ಲ ಫುಲ್ ಮಾಡಿಸಿದಂಥ ಗಾಡಿಗಳಿವೆಲ್ಲ. ಅಂದರೆ ಸುಮ್ಮನೆ ಸೀಟಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಹ್ಯಾಂಡ್ಗೆ ಏನು ಸ್ಟ್ರೆಸ್ ಆಗೋದಿಲ್ಲ. ಇದು ಬಂದು 2015 ಮಾಡಲು
220 cc. ಅಂದರೆ ಇವಾಗ ಪಲ್ಸರ್ 220 ಗೊತ್ತಾ ನಿಮಗೆ, ಸೇಮ್ ಅದೇ ಥರ cc. ಅದಕ್ಕೂ ಇದಕ್ಕೂ ಸೇಮ್ ಇಂಜಿನ್ ಸೇಮ್, ಬಟ್ ಅದಕ್ಕೂ ಇದಕ್ಕೂ ಟಾರ್ಕಲ್ಲಿ ನಿಮಗೆ 3 ಕಡಿಮೆ ಮಾಡಿದ್ದಾರೆ. ಅಂದರೆ ಇದು 17 ಟಾರ್ಕು, ಅದು ಐ ಥಿಂಕ್ 20ನೋ ಏನೋ. ಗಾಡಿ ಮಾತ್ರ ಕ್ರೇಜಿ ಬಿಡಿ. ನಿಮಗೆ ಪಿಕಪ್ಪಲ್ಲಿ 220 cc ಈ ಸೆಗ್ಮೆಂಟಲ್ಲಿ ಇದು ನಿಮ್ಗೆ ಆಲ್ಮೋಸ್ಟ್ ಅವಾಗ ಲಾಂಚ್ ಆದಾಗ ಎಕ್ಸ್ ಶೋರೂಮ್ ಪ್ರೈಸು ಎಲ್ಲ 1,80,000 ಒಂದು 2,20,000 ಸಿಕ್ಬಿಡೋದು. ನಾಯಿ ದಯವಿಟ್ಟು ಇದು ಕಡೆ ಬರಬೇಡ ನೋಡ್ರಿ. ಗೇರ್ ಡೌನ್ ಮಾಡಿದ್ರೆ ಫುಲ್ಲು ಕ್ರೇಜಿ. ಕಾರ್ನರಿಂಗ್ಸ್ಗೂ ಎಲ್ಲ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಸ್ವಲ್ಪ ಲೆಂತ್ ಇರುತ್ತಲ್ಲ ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೂ, ಸೊ ಸಡನ್ನಾಗೆಲ್ಲ ತಿರುಗಿಸ್ಬಾರ್ದು ಈ ಗಾಡಿಗಳನ್ನ. ಸಿಕ್ದಂಗೆಲ್ಲ ಹಿಂಗೆ ಸ್ಕೂಟಿಗಳು ತಿರುಗಿಸ್ದಂಗೆ ಎಲ್ಲ ತಿರುಗಿಸಿದ್ರೆ ಅಷ್ಟೇ ಹೋಗ್ಬಿಡ್ತೀರಿ. ಬಟ್ ಗ್ರಿಪ್ನೆಸ್ಸು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಫುಲ್ ಕೆಳಗಡೆ ಇರುತ್ತಲ್ಲ ಒಂದು. ಇವಾಗ ನೋಡಿರಿ ಫುಲ್ ಹೈಟಲ್ಲಿದೆ ಅಂದರೆ ಕಾರುಗಳನ್ನೆಲ್ಲ ಹಿಂಗೆ ಪಲ್ಟಿ ಹಾಕೊಳೋದು, ಅಪ್ಸೈಡ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಈ ಗಾಡಿಗಳೆಲ್ಲ ತುಂಬ ಕೆಳಗಡೆಗಿರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ, ಮತ್ತು ವೀಲ್ ಬೇಸು ತುಂಬ ದೊಡ್ಡದಾಗಿದೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕಾರ್ನರಿಂಗ್ಸ್ಗೆ ಫುಲ್ ಸ್ಟ್ರೈಟಾಗಿ ಹೋಗ್ಬೇಕಾದ್ರೆ ಎಲ್ಲ ಒಳ್ಳೆ ಗ್ರಿಪ್ ಸಿಗುತ್ತೆ. ರೋಡ್ಗೆ ಕಚ್ಕೊಂಡಿರುತ್ತೆ ಟೈರುಗಳೆಲ್ಲ. ಅದೇ ಫುಲ್ ಹೈಟಲ್ಲಿದ್ದು ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿಲ್ಲ ಅಂದರೆ ಅಪ್ಸೈಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಗಾಡಿನ ಮಾತ್ರ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಂಗೆ ಅಂದರೆ ಗಾಡಿನ ಇಕ್ಕೊಳೋದ್ರ ಮೇಲೇ ಡಿಪೆಂಡ್ ಆಗೋದು ಗಾಡಿದ ವ್ಯಾಲ್ಯೂ ಎಲ್ಲ. ಇವಾಗ ನೋಡಿರಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಗಾಡಿಯಲ್ಲಿ ಏನು ನಾಯ್ಸ್ ಅನ್ನೋದು ಏನೂ ಇಲ್ಲ. ಬ್ರೇಕ್ಸು ಪ್ರತಿಯೊಂದೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು 2 ಅಲ್ಲ ವೀಡಿಯೋ ಮಾಡ್ತಾ ಇರೋದು. ಪಾಪ ತುಂಬ ಒಳ್ಳೆಯವರು. ಈಗ ಸೆಕೆಂಡ್ ಟೈಮ್ ಕೇಳಿದಾಗೂ ಅಷ್ಟೇ ಸರಿ ತೊಗೊಂಡೋಗು ಮಾಡ್ಕೊಂಬಾ ಅಂತ ಹೇಳಿದ್ರು ವೀರಹರಿ ಅವರು. ಸೊ ಸೆಕೆಂಡ್ ಟೈಮು ವೀಡಿಯೋ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದೆ, ಬಟ್ ನನ್ನ ಮಿಸ್ಟೇಕಿಂದ ಅದು ವೀಡಿಯೋಸ್ ಎಲ್ಲ ಹೊಲ್ಟೋಯ್ತು. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ ವ್ಯೂ ಮಾತ್ರ ಮಸ್ತ್ ಅಂದ್ಕೊಳ್ಳಿ. ಇವಾಗ ನೋಡಿರಿ ಇದ್ರದ್ದು ಮೈಲೇಜ್ ನೋಡೋದಾದರೆ ನಾರ್ಮಲಾಗಿ ಏನಾದರೂ ಲೋಕಲಲ್ಲಿ ಸ್ಟ್ರೀಟಲ್ಲೆಲ್ಲ ಓಡಿಸ್ಕೊತೀರ ಅಂದರೆ ಒಂದು 35 ಆ ಥರ ಕೊಡುತ್ತೆ. ಹೈವೇಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕೊಡುತ್ತೆ, ಯಾಕಂದರೆ ಇನ್ನೊಂದು 5 ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಒಂದು 40 ಕೊಡ್ಬೋದು. ಯಾಕಂದರೆ ಇದೆಲ್ಲ ಕ್ರೂಸಿಂಗ್ ಗಾಡಿಗಳು, ಫುಲ್ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಹಿಂಗೆ ಲಾಂಗಲ್ಲೆಲ್ಲ ಆರಾಮ್. ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ವಾಬ್ಲಿಂಗ್ ಎಲ್ಲ ಇಲ್ಲ ನಿಮಗೆ. ನೋಡಿರಿ ಫುಲ್ ಸ್ಟೆಬಿಲಿಟಿ ಆಗಿರುತ್ತೆ. ದೇವ್ರನ್ನ ಮಕ್ಕಳ್ರಪ್ಪ, ನಮ್ಮ ಫಾಲೋವರ್ಸ್ಗೆಲ್ಲ ಚೆನ್ನಾಗಿರಲಿ. ಮಸ್ತ್ ಇರುತ್ತೆ ಗಾಡಿಗಳನ್ನೆಲ್ಲ ಓಡಿಸೋದಕ್ಕೆ ಮಾತ್ರ. ಒಳ್ಳೆ ರೈಡಿಂಗ್ ಜಾಕೆಟ್ಗಳು ಹಾಕ್ಕೊಂಡು ಅದ್ರದ್ದು ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಬ್ಯಾಗುಗಳು ಹಿಂದೆ ಡಬ್ಬಾಗಳೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ, ಎಲ್ಲ ಲಾಂಗ್ ರೈಡ್ಸ್ ಎಲ್ಲ ಹೋಗೋದಕ್ಕೆ ಮಸ್ತ್ ಕ್ರೇಜಿ. ಪಿಕಪ್ ಅಷ್ಟೇ ತುಂಬ ಚೆನ್ನಾಗಿದೆ. ಮಿರರ್ಸ್ ನೋಡ್ರಿ LED ಟಿವಿಗಿಂತ ಕಡಿಮೆ ಇಲ್ಲ, 32 ಇಂಚಸ್ ಕೊಟ್ಬಿಟ್ಟಿದ್ದಾರೆ. ಇದು ಕಡೆ ಹಿಂದೆ ಬರೋರೆಲ್ಲ ಫುಲ್ HD ಅಲ್ಟ್ರಾ HD ಅಲ್ಲಿ ಕಾಣಿಸ್ತಾ ಇರ್ತಾರೆ ನಿಮಗೆ. ಅಷ್ಟು ವಿಸಿಬಿಲಿಟಿ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಮಿರರ್ಸು. ಇಲ್ಲಿ ನೋಡಿ ಮೀಟ್ರ್ ಕಡೆ ನೋಡೋದಾದರೆ ಇಲ್ಲಿ ಮೀಟ್ರ್ ಇದೆ, ಮತ್ತು ಇದು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರ ಅನ್ನೋದು ತೋರಿಸುತ್ತೆ. ಇಲ್ಲಿ ನೀವು ಅಂದರೆ ಮೈಲೇಜ್ ಏನಾದರೂ ಚೆಕ್ ಮಾಡ್ಕೊಳೋದಕ್ಕೆ ಅಥವಾ 1 ಲೀಟ್ರ್ ಹಾಕ್ಸ್ದಾಗ ಎಷ್ಟು ಓಡೋದಕ್ಕಂತ ಬೇಕು ಅಂದರೆ ಇಲ್ಲಿ ಟ್ರಿಪ್ ಇದೆ, ಟ್ರಿಪ್ 1 ಟ್ರಿಪ್ 2 ಆ ಥರ ಇಕ್ಕೊಂತೀರಲ್ಲ, ಸೊ ಆ ಥರ ಇದೆ. ಇನ್ನು ಇಲ್ಲಿ ನೋಡಿರಿ ಇಲ್ಲಿದೆ ಇಂಡಿಕೇಟರ್ಸ್ ತೋರಿಸೋದಾಗಿರ್ಬೋದು, ಇಂಡಿಕೇಷನ್ ಲೈಟು, ನ್ಯೂಟ್ರಲ್ಲು, ಹೈ ಬೀಮು, ಲೋ ಬೀಮು ಪ್ರತಿಯೊಂದು ಇಲ್ಲಿದೆ ಟ್ಯಾಂಕಲ್ಲಿ. ಇನ್ನೊಂದೇನೆಂದರೆ ಇದಾದಮೇಲೆ ಬಂದಿದ್ದಂಥ ಮಾಡಲ್ಗಳಲ್ಲಿ ಪೆಟ್ರೋಲ್ ಇಲ್ಲ ಅಂದ್ರೆ ಈ ಮೀಟ್ರ್ ಚೆನ್ನಾಗಿರುತ್ತೆ. ಬಟ್ ಇದಾದಮೇಲೆ ಬಂದಂಥ ಗಾಡಿಗಳಲ್ಲಿ ಸ್ವಲ್ಪ ಆದರೂ ಪೆಟ್ರೋಲ್ ಇರಲೇಬೇಕು, ಯಾಕಂದರೆ ಇಲ್ಲಾಂದರೆ ಗೇಜ್ ಹೋಗ್ಬಿಡುತ್ತೆ. ಸ್ವಿಚ್ಚಸ್ಸು ಅಷ್ಟೇ, ಹಾರನ್ ಸಿಕ್ಕಾಪಟ್ಟೆ ಲೋಡ್ ಆಗಿದೆ. ಇದು ಆಫ್ಟರ್ ಮಾರ್ಕೆಟು, ಬಟ್ ಚೆನ್ನಾಗಿದೆ. ಇಗ್ನಿಷನ್ ಸ್ವಿಚ್ಚು, ಐ ಬೀಮ್, ಲೋ ಬೀಮ್ ಇದು. ಅಯ್ಯೋ ನೋಡಿರಿ, ಇದು ಕೀ ಇಲ್ಲಿ ಕೆಳಗಡೆ ಬರೋದು, ಇಲ್ಲಿರೋದಿಲ್ಲ ಕೀ ಕೆಳಗಡೆ. ಇಲ್ಲಿ ಇದು ಸೈಡ್ ಲಾಕ್, ಹ್ಯಾಂಡ್ ಲಾಕ್ ಮಾಡಿಬಿಡೋದಲ್ಲಿ. ಇದು ಬಂದು ನೋಡಿರಿ ಸಿಂಗಲ್ ಸಿಲಿಂಡ್ರು, ಓಕೆನಾ. ಸಿಂಗಲ್ ಸಿಲಿಂಡ್ರು 220 cc ಇಲ್ಲಿದೆ ನೋಡಿರಿ. ಟ್ವಿನ್ ಸ್ಪಾರ್ಕ್ ಅಂದರೆ ಅದು ಕಡೆ ಒಂದು ಪ್ಲಗ್ ಇರುತ್ತೆ, ಇದು ಕಡೆ ಒಂದು ಪ್ಲಗ್ ಇರುತ್ತೆ, ಓಕೆನಾ. ಅಂದರೆ ಸ್ಪಾರ್ಕ್ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. 220 cc ಒಂದೇ ಸಿಲಿಂಡರ್ ಇರುತ್ತಲ್ಲ, ಸೊ ಅದಕ್ಕೆ ಪವರ್ ಎಲ್ಲ ಬೇಕಲ್ಲ, ಸೊ ಅದಕ್ಕೋಸ್ಕರ. ಸೇಮ್ ನೋಡಿರಿ, ಸೇಮ್ ಪಲ್ಸರ್ ಇಂಜಿನ್ನೇ, ಹೆಂಗಿರೋದೆಯೋ ಸೇಮ್ ಪಲ್ಸರ್ ಇಂಜಿನ್ನೇ, ಏನೂ ಚೇಂಜಸ್ ಇಲ್ಲ. ಇಲ್ಲಿ ಬ್ರೇಕು ನೋಡಿರಿ, ಫುಟ್ ಪೇಕ್ಸು ಅಷ್ಟೇ ಇಲ್ಲಿರುತ್ತೆ ನಾರ್ಮಲಾಗಿ ಎಲ್ಲ ಗಾಡಿಗಳಿಗೆ. ಇದರಲ್ಲಿ ನೋಡಿರಿ ಫುಟ್ ಪೇಕ್ ಫುಲ್ ಮುಂದೆ ಕೊಟ್ಟಿದ್ದಾರೆ. ಹಿಂದೆಗಡೆ ಕುತ್ಕೊಂಡವ್ರಿಗೂ ಫುಲ್ ಕಂಫರ್ಟು. ಇಲ್ಲಿ ಏನೂ ಇಕ್ಕೊಳೋದಕ್ಕೆ ಆಗೋದಿಲ್ಲ ಟ್ಯಾಂಕ್ ಮೇಲೆ ಅಲ್ಲ, ಸೊ ಅದ್ರಗೋಸ್ಕರ ಈ ಥರ ಬಾಕ್ಸ್ ಹಾಕ್ಸ್ಕೊಬೇಕು. ಬಾಕ್ಸು ಚೆನ್ನಾಗಿದೆ ಇದಕ್ಕೆ ಎಲ್ಲ. ಫ್ರಂಟು ಡಿಸ್ಕು, ರೇರ್ ಬಂದು ಡ್ರಮ್ ಬ್ರೇಕಿಂಗ್ಸ್ ಒಂದು ರೇಂಜಿಗೆ ಓಕೆನಾ. ಫ್ರಂಟು 17 ಇಂಚು ವೀಲು, ರೇರಲ್ಲಿ ಬಂದು 15 ಇಂಚು. ಏನಕ್ಕೆ ಅಂದರೆ ಈ ಥರ ನೋಡಿರಿ, ಫ್ರಂಟ್ ಸ್ವಲ್ಪ ಹೈಟ್ ಇರುತ್ತೆ, ಬ್ಯಾಕ್ ಸ್ವಲ್ಪ ಡೌನ್ ಇರುತ್ತೆ. ಈ ವೀಲ್ ಬೇಸು ಎಲ್ಲ ತುಂಬ ದೂರ ಇದೆಯಲ್ಲ, ಅದ್ರಗೋಸ್ಕರ ಈ ಥರ ಹಿಂಗೆ ವೀಲಿಂಗ್ ಹೊಡೆದಂಗೆ ಅಂತ ಹಂಗಿರಬೇಕು ಅಂತ. ನೋಡಿರಿ ಎಷ್ಟು ಲೆಂತ್ ಇದೆ ಫ್ರಂಟ್ದು ಸಸ್ಪೆನ್ಷನ್, ಫುಲ್ ಹೆವಿ ಲೆಂತ್ ಇದೆ ನೋಡಿರಿ. ಇದು ರೆಸ್ಟ್ ಕೊಟ್ಟಿರೋದಕ್ಕೆ ತುಂಬ ಇಷ್ಟ ಆಯ್ತು ನನಗೆ, ಯಾಕಂದರೆ ತುಂಬ ಹಿಂದೆ ಚಿಕ್ಕದಾಗಿ ಕೊಟ್ಬಿಡ್ತಾರೆ. ಇದು ಚೆನ್ನಾಗಿದೆ ಹಿಂದೆ ವರ್ಕೊಳೋದಕ್ಕೆಲ್ಲ. ಈ ಗಾಡಿಯಲ್ಲಿ ಏನಂದರೆ ನಿಮಗೆ ಎಲ್ಲನೂ ಹ್ಯಾಲೋಜನ್ನೇ, ಯಾವುದೂ LED ಲೈಟ್ ಸಿಗೋದಿಲ್ಲ. ಇದು ಹ್ಯಾಲೋಜನ್ ಅಂದರೆ ಬಲ್ಪ್ಗಳದ್ದು, ಓಕೆನಾ.
ಹೆಡ್ಲೈಟ್ಸು ಅಷ್ಟೇ, ಪ್ರತಿಯೊಂದು ಹ್ಯಾಲೋಜನ್ನೇ. ಅಪ್ಪ ನಮ್ಮ ಫಾಲೋವರಿಗೆಲ್ಲ ಒಳ್ಳೇದು ಮಾಡಪ್ಪ. ಸೊ ಅಷ್ಟೇ ಈ ಗಾಡಿದು ಇನ್ಫಾರ್ಮೇಷನು ಡೀಟೇಲ್ಸು ಎಲ್ಲ. ಅಂದರೆ ನೀವೇನು ಎಕ್ಸಾಮ್ ಏನು ಬರೆಯಲ್ಲ, ಗಾಡಿ ಫೀಲ್ ಹೆಂಗಿರುತ್ತೆ ಅಂತ ಅಷ್ಟೇ ನಾವು ತಿಳಿಸ್ಕೊಡೋದು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.